ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ನಾವು ಇಂದು ಬಹಳ ಹಿಂದೆ ಹೋಗ್ತಾ ಇದ್ದೀವಿ, ಸುಮಾರು 2,500 ವರ್ಷಗಳ ಹಿಂದೆ. ಪ್ರಾಚೀನ ಗ್ರೀಕ್ ನಾಟಕಕಾರ ಸೋಫೋಕ್ಲಿಸ್ ಇದಾನಲ್ಲ, ಅವನ ಒಂದು ಅತಿ ಪ್ರಸಿದ್ಧ ಮತ್ತೆ ತುಂಬಾ ಪ್ರಭಾವಶಾಲಿ ದುರಂತ ನಾಟಕದ ಬಗ್ಗೆ ಮಾತಾಡೋಣ. ಅದರ ಹೆಸರು ಈಡಿಪಸ್ ರೆಕ್ಸ್, ಇಂಗ್ಲಿಷ್ನಲ್ಲಿ ಒಯಿಡಿಪಸ್ ರೆಕ್ಸ್ ಅಂತಾರೆ. ಇದು ಕ್ರಿಸ್ತಪೂರ್ವ 429 ಸುಮಾರಲ್ಲಿ ಮೊದಲ ಸಲ ಪ್ರದರ್ಶನ ಆಗಿತ್ತು ಅಂತ ಹೇಳ್ತಾರೆ. ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಕೃತಿಗಳಲ್ಲಿ ಇದು ಖಂಡಿತ ಒಂದು. ಹೌದು ಹೌದು. ಸರಿ, ಹಾಗಾದ್ರೆ ಈ ನಾಟಕದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದರ ಕಥೆ ಏನು, ಮುಖ್ಯ ವಿಚಾರಗಳು ಏನು, ಮತ್ತೆ ಇವತ್ತಿಗೂ ಇದು ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡೋಣ. ಖಂಡಿತ. ನಮ್ಮ ಹತ್ರ ಇರೋ ಮಾಹಿತಿಗಳ ಆಧಾರದ ಮೇಲೆ ಇದರ ಕಥೆ, ಅದರೊಳಗಿನ ಆಳವಾದ ವಿಷಯಗಳು, ಪಾತ್ರಗಳು ಹೇಗಿದ್ದಾವೆ, ಕಥೆ ಹೇಗೆ ಸಾಗುತ್ತೆ, ಇದೆಲ್ಲವನ್ನ ನೋಡೋಣ. ಇದು ಕೇವಲ ಒಂದು ನಾಟಕ ಅಷ್ಟೇ ಅಲ್ಲ. ಪಾಶ್ಚಿಮಾತ್ಯ ಸಾಹಿತ್ಯ, ಅವರ ಯೋಚನಾ ಕ್ರಮ ಇದೆಯಲ್ಲ, ಅದರ ಮೇಲೆಲ್ಲ ಇದು ದೊಡ್ಡ ಪ್ರಭಾವ ಬೀರಿದೆ. ಒಂದು ಅಡಿಪಾಯ ಅಂತಾನೆ ಹೇಳ್ಬೋದು. ಓಕೆ, ಹಾಗಾದ್ರೆ ಮೊದಲು ಇಂಗ್ಲಿಷ್ ಶೀರ್ಷಿಕೆ, ಶಾರ್ಟ್ ಸಮರಿ, ಇದರ ಒಂದು ಚಿಕ್ಕ ಸಾರಾಂಶ ಕೊಡೋಣ. ಥೀಬ್ಸ್ ಅಂತ ಒಂದು ನಗರ, ಅಲ್ಲಿಯ ರಾಜ ಈಡಿಪಸ್. ಆ ನಗರದಲ್ಲೇನಾಗಿದೆ ಅಂದ್ರೆ ಒಂದು ಭಯಂಕರ ಪ್ಲೇಗ್ ಬಂದಿದೆ, ಜನ ಸಾಯ್ತಾ ಇದ್ದಾರೆ. ಇದರಿಂದ ನಗರವನ್ನ ಪಾರು ಮಾಡಬೇಕು ಅಂತ ಈಡಿಪಸ್ ಪ್ರಯತ್ನ ಮಾಡ್ತಾನೆ. ಇದರ ಮೂಲ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಅವನಿಗೆ ಗೊತ್ತಿಲ್ಲದೆ, ಹೌದು, ತಾನೇ ಅದಕ್ಕೆ ಕಾರಣ ಅನ್ನೋ ಒಂದು ಭಯಾನಕ ಸತ್ಯ ಅವನಿಗೆ ಗೊತ್ತಾಗುತ್ತೆ. ಅಂದ್ರೆ ಅವನು ತಪ್ಪಿಸ್ಬೇಕು ಅಂತ ಅನ್ಕೊಂಡಿದ್ದ ಭವಿಷ್ಯವಾಣಿ ನಿಜವಾಗ್ಬಿಟ್ಟಿರುತ್ತೆ. ತನ್ನ ತಂದೆಯನ್ನೇ ಕೊಂದು ತನ್ನ ತಾಯಿಯನ್ನೇ ಮದುವೆ ಆಗಿರ್ತಾನೆ. ಹೌದು, ಅದೇ ಅದರ ದೊಡ್ಡ ದುರಂತ. ಇದು ಅಜ್ಞಾನದಿಂದ ಜ್ಞಾನದ ಕಡೆಗೆ, ಆದರೆ ಅದು ನೋವಿನ ಜ್ಞಾನ, ಆ ಕಡೆಗಿನ ಒಂದು ಪ್ರಯಾಣ ಇದ್ದ ಹಾಗೆ. ಈಡಿಪಸ್ಗೆ ತನ್ನ ಬಗ್ಗೆ ಸತ್ಯ ಗೊತ್ತಾದಾಗ ಅವನಲ್ಲಿ ಅಪರಾಧ ಪ್ರಜ್ಞೆ ಬರುತ್ತೆ. ಕೊನೆಗೆ ಅವನ ಪತನಕ್ಕೆ ಅದೇ ಕಾರಣ ಆಗುತ್ತೆ. ಇದೇ ನೋಡಿ ಇದರ ದುರಂತದ ತಿರುಳು. ಸರಿ, ಹಾಗಾದ್ರೆ ಈ ನಾಟಕದಲ್ಲಿ ಬರುವ ಮುಖ್ಯವಾದ ವಿಷಯಗಳು, ಆಳವಾದ ವಿಚಾರಗಳು, ಅದರ ಕಡೆಗೆ ಗಮನ ಕೊಡೋಣ. ಮೇಜರ್ ಥೀಮ್ಸ್. ಮೊದಲನೇದು, ಬಹುಶಃ ಎಲ್ಲರಿಗಿಂತ ಮುಖ್ಯವಾದದ್ದು, ಫೇಟ್ ವರ್ಸಸ್ ಫ್ರೀ ವಿಲ್, ಅಂದ್ರೆ ವಿಧಿ ಮತ್ತೆ ನಮ್ಮ ಸ್ವಂತ ಇಚ್ಛೆ, ಇವೆರಡರ ನಡುವಿನ ಸಂಘರ್ಷ. ಇದಂತೂ ನಾಟಕದ ಹೃದಯ ಅಂತಾನೆ ಹೇಳ್ಬೋದು. ದೈವವಾಣಿ ಒರಾಕಲ್ ಹೇಳಿರುತ್ತೆ, ಅವನ ಭವಿಷ್ಯ ಹೀಗೆ ಅಂತ. ಅದನ್ನ ತಪ್ಪಿಸಬೇಕು ಅಂತ ಈಡಿಪಸ್ ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ, ತನ್ನ ಹುಟ್ಟೂರನ್ನೇ ಬಿಟ್ಟು ಹೋಗ್ತಾನೆ. ಆದ್ರೆ ಅವನು ತಗೊಳ್ಳೋ ಪ್ರತಿಯೊಂದು ನಿರ್ಧಾರ, ಅವನು ಇಡೋ ಪ್ರತಿಯೊಂದು ಹೆಜ್ಜೆ ಇದೆಯಲ್ಲ, ಅದು ಅವನನ್ನ ಆ ಭವಿಷ್ಯದ ಕಡೆಗೆ ತಳ್ಳುತ್ತೆ. ಇದು ನಿಜಕ್ಕೂ ಏನ್ ಹೇಳೋದು, ತಲೆ ಕೆಡಿಸೋ ವಿಷಯ ಅಲ್ವಾ? ಖಂಡಿತ. ಇಲ್ಲಿ ಸೋಫೋಕ್ಲಿಸ್ ಕೇಳೋ ಪ್ರಶ್ನೆ ಇದೆಯಲ್ಲ, ಅದು ಇವತ್ತಿಗೂ ಪ್ರಸ್ತುತ. ಅಂದ್ರೆ ಮನುಷ್ಯನ ಜೀವನ ಎಲ್ಲ ವಿಧಿಯಿಂದ ಮೊದಲೇ ನಿರ್ಧಾರ ಆಗಿದೆಯಾ, ಅಥವಾ ನಮ್ಮ ಆಯ್ಕೆಗಳಿಗೆ, ನಮ್ಮ ಸ್ವಂತ ಇಚ್ಛೆಗೆ ಏನಾದ್ರೂ ಪಾತ್ರ ಇದೆಯಾ? ಈಡಿಪಸ್ ನೋಡಿ, ಅವನು ಪ್ರಾಮಾಣಿಕವಾಗಿ ತನ್ನ ವಿಧಿಯಿಂದ ಪಾರಾಗ್ಲು ನೋಡ್ತಾನೆ, ಆದರೆ ಅವನ ಪ್ರಯತ್ನಗಳೇ ಅವನ ವಿಧಿಯನ್ನ ಪೂರ್ತಿ ಮಾಡ್ತವೆ. ಇದು ಆ ಕಾಲದ ಗ್ರೀಕರ ನಂಬಿಕೆ, ವಿಧಿಯ ಶಕ್ತಿ ಬಗ್ಗೆ. ಆದ್ರೆ ಅದೇ ಹೊತ್ತಿಗೆ ಅವನು ನಿರ್ಧಾರಗಳ ಬಗ್ಗೆನೂ ಪ್ರಶ್ನೆ ಮೂಡುತ್ತೆ. ಹೌದು, ವಿಧಿಯ ಜೊತೆಗೆ ಇನ್ನೊಂದು ವಿಷಯ, ಸತ್ಯದ ಹುಡುಕಾಟ, ಸರ್ಚ್ ಫಾರ್ ಟ್ರೂತ್ ಅಂಡ್ ಸೆಲ್ಫ್ ನಾಲೆಡ್ಜ್. ಸತ್ಯ ತಿಳ್ಕೋಬೇಕು ಅನ್ನೋ ಈಡಿಪಸ್ನ ಹಠ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚುವಂಥದ್ದು. ಆದ್ರೆ ಅದೇ ಹಠ ಅವನನ್ನ ವಿನಾಶದ ಕಡೆಗೆ ತಗೊಂಡು ಹೋಗುತ್ತೆ. ಅವನ ಬುದ್ಧಿವಂತಿಕೆ, ಸಮಸ್ಯೆನ ಮೂಲ ಕಂಡುಹಿಡಿಯೋ ಅವನ ಚಾಣಾಕ್ಷತನ, ಯಾವ ಗುಣಗಳು ಅವನನ್ನ ರಾಜನನ್ನಾಗಿ ಮಾಡಿದ್ವೋ ಅವೇ ಗುಣಗಳು ಅವನ ವೈಯಕ್ತಿಕ ದುರಂತವನ್ನೇ ತೆರೆದಿಡ್ತವೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ಅಂದ್ರೆ ತನ್ನ ಬಗ್ಗೆ ತಾನು ತಿಳ್ಕೊಳ್ಳೋದು, ಸ್ವಯಂ ಶೋಧನೆ ಅಂತೀವಲ್ಲ, ಅದಕ್ಕೆ ತೆರಬೇಕಾದ ಬೆಲೆ ಏನು ಅನ್ನೋದು, ಸತ್ಯ ತಿಳಿಯೋದು ಯಾವಾಗ್ಲೂ ಒಳ್ಳೇದಾ? ಈಡಿಪಸ್ನ ಕೇಸಲ್ಲಿ ನೋಡಿದ್ರೆ ಸತ್ಯ ಗೊತ್ತಾದ್ಮೇಲೆ ಅವನಿಗೆ ಸಿಕ್ಕಿದ್ದು ಅಪಾರವಾದ ನೋವು. ಇದು ಒಂದು ವಿಪರ್ಯಾಸ ನೋಡಿ. ಒಬ್ಬ ವ್ಯಕ್ತಿಯ ಶ್ರೇಷ್ಠ ಗುಣವೇ ಅವನ ಪತನಕ್ಕೆ ಕಾರಣವಾಗುವುದು. ಗ್ರೀಕ್ ದುರಂತ ನಾಟಕಗಳಲ್ಲಿ ಇದನ್ನು ನಾವು ನೋಡ್ತೀವಿ. ಹೌದು ಹೌದು. ಇನ್ನು ಮುಂದಿನ ವಿಷಯ, ಇದು ತುಂಬಾ ಸಾಂಕೇತಿಕವಾಗಿದೆ. ಬ್ಲೈಂಡ್ನೆಸ್ ಅಂಡ್ ಸೈಟ್, ಅಂದ್ರೆ ಕುರುಡುತನ ಮತ್ತೆ ದೃಷ್ಟಿ. ಇದು ನಾಟಕದಲ್ಲಿ ಅಕ್ಷರಶಃನೂ ಇದೆ, ರೂಪಕವಾಗಿಯೂ ಇದೆ. ನಿಜ. ಟೆರೇಸಿಯಾಸ್ ಅಂತ ಒಬ್ಬ ಕುರುಡ ಪ್ರವಾದಿ ಇರ್ತಾನೆ. ಅವನಿಗೆ ಕಣ್ಣು ಕಾಣಿಸಲ್ಲ, ಆದ್ರೆ ಸತ್ಯವನ್ನ ನೋಡಬಲ್ಲ. ಆದ್ರೆ ಕಣ್ಣಿರೋ ಬುದ್ಧಿವಂತ ಅಂತ ಹೆಸರು ಪಡೆದ ಈಡಿಪಸ್ ಇದಾನಲ್ಲ, ಅವನು ತನ್ನ ನಿಜವಾದ ಗುರುತು ಏನು,
ತಾನು ಮಾಡಿರೋ ಕೆಲ್ಸಗಳೇನು ಅನ್ನೋದ್ರ ಬಗ್ಗೆ ಪೂರ್ತಿ ಕುರುಡನಾಗಿರ್ತಾನೆ. ಇದು ಬಹಳ ಪರಿಣಾಮಕಾರಿ ಸಂಕೇತ. ನೋಡಿ, ನಾಟಕದ ಕೊನೆಯಲ್ಲಿ ಆ ಭಯಾನಕ ಸತ್ಯ ಎಲ್ಲ ಗೊತ್ತಾದ್ಮೇಲೆ ಈಡಿಪಸ್ ಏನ್ ಮಾಡ್ತಾನೆ, ತನ್ನ ಕಣ್ಣುಗಳನ್ನ ತಾನೇ ಕಿತ್ಕೊಳ್ತಾನೆ. ಯಾಕಂದ್ರೆ ಅವನು ನೋಡಬಾರದ ಸತ್ಯವನ್ನು ನೋಡ್ಬಿಟ್ಟಿದ್ದಾನೆ. ಇನ್ನು ಈ ಪ್ರಪಂಚ ನೋಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಹಾಗೆ. ಇದು ಭೌತಿಕ ದೃಷ್ಟಿಗಿಂತ ಒಳಗಿನ ಅರಿವು, ಜ್ಞಾನ ಮುಖ್ಯ ಅನ್ನೋದನ್ನ ಸೂಚಿಸುತ್ತೆ. ಕೆಲವೊಮ್ಮೆ ಕಣ್ಣಿದ್ರೂ ನಾವು ಸತ್ಯಕ್ಕೆ ಕುರುಡರಾಗಿರ್ತೀವಿ ಅಲ್ವಾ? ಹೌದು. ಇದು ನಮ್ಮನ್ನ ಇನ್ನೊಂದು ನೈತಿಕ ಪ್ರಶ್ನೆಗೆ ತರುತ್ತೆ, ಗಿಲ್ಟ್ ಅಂಡ್ ಇನ್ನೋಸೆನ್ಸ್. ಅಂದ್ರೆ ಅಪರಾಧ ಮತ್ತು ನಿರಪರಾಧಿತ್ವ. ಈಡಿಪಸ್ನ ಪಾತ್ರ ಅದು ತುಂಬಾ ಕಾಂಪ್ಲೆಕ್ಸ್. ಅವನು ತಂದೆಯನ್ನ ಕೊಂದಿದ್ದಾನೆ, ತಾಯಿಯನ್ನ ಮದುವೆಯಾಗಿದ್ದಾನೆ. ಇವು ನಿಜಕ್ಕೂ ಘೋರ ಅಪರಾಧಗಳು. ಹೌದೌದು. ಆದ್ರೆ ಅವರಿದನ್ನೆಲ್ಲ ಮಾಡಿದ್ದು ತಿಳಿಯದೆ, ಅರಿವಿಲ್ಲದೆ. ಹಾಗಾದ್ರೆ ಅವನನ್ನ ಪೂರ್ತಿ ಅಪರಾಧಿಯನ್ನೋಕ್ಕಾಗುತ್ತಾ ಅಥವಾ ಅವನು ನಿರಪರಾಧಿನಾ? ಇದು ಬಹಳ ಕಷ್ಟದ ಪ್ರಶ್ನೆ. ಒಂದು ನೈತಿಕ ಗೊಂದಲ ಅಂತ ಹೇಳ್ಬೋದು. ವಿಧಿಯೇ ಎಲ್ಲವನ್ನ ನಿರ್ಧಾರ ಮಾಡುತ್ತೆ ಅಂದ್ರೆ ವ್ಯಕ್ತಿಯ ಜವಾಬ್ದಾರಿ ಏನು, ನೈತಿಕ ಹೊಣೆಗಾರಿಕೆ ಏನು? ತಿಳಿಯದೇ ಮಾಡಿದ ತಪ್ಪಿಗೆ ಒಬ್ಬ ವ್ಯಕ್ತಿಗೆ ಎಷ್ಟು ಶಿಕ್ಷೆ ಕೊಡಬಹುದು? ನೋಡಿ, ಸೋಫೋಕ್ಲಸ್ ಇಲ್ಲಿ ನೇರವಾಗಿ ಉತ್ತರ ಕೊಡಲ್ಲ. ಬದಲಿಗೆ ಈ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾನೆ. ನಾವು ಇದರ ಬಗ್ಗೆ ಆಳವಾಡಿ ಯೋಚನೆ ಮಾಡಬೇಕು ಅಂತ. ಸರಿ. ಕೊನೆಯದಾಗಿ ಇನ್ನೊಂದು ಮುಖ್ಯ ವಿಷಯ ಇದೆ, ಹ್ಯೂಬ್ರಿಸ್, ಎಕ್ಸೆಸಿವ್ ಪ್ರೈಡ್. ಕನ್ನಡದಲ್ಲಿದನ್ನ ಅತಿಯಾದ ಹೆಮ್ಮೆ, ಗರ್ವ, ಅಹಂಕಾರ ಹೀಗೆಲ್ಲ ಹೇಳಬಹುದು. ಈಡಿಪಸ್ನ ಪಾತ್ರದಲ್ಲಿ ನೋಡಿ, ಬುದ್ಧಿವಂತಿಕೆ ಇದೆ, ಧೈರ್ಯ ಇದೆ, ಆದ್ರೆ ಅದರ ಜೊತೆಗೆ ವಿಪರೀತ ಆತ್ಮವಿಶ್ವಾಸನೂ ಇದೆ. ಕೆಲವೊಮ್ಮೆ ದೈವವಾಣಿಯನ್ನೇ ಪ್ರಶ್ನಿಸೋಷ್ಟು, ಮತ್ತೆ ಸಿಟ್ಟು ಕೂಡ ಜಾಸ್ತಿ. ಇವು ಕೂಡ ಅವನ ದುರಂತಕ್ಕೆ ಸ್ವಲ್ಪ ಮಟ್ಟಿಗೆ ಕಾರಣ ಆಡುತ್ತೆ ಅನ್ಸುತ್ತೆ. ಖಂಡಿತ. ಗ್ರೀಕ್ ದುರಂತ ನಾಟಕಗಳಲ್ಲಿ ಟ್ರಾಜಿಕ್ ಫ್ಲಾ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಕಥಾನಾಯಕನಲ್ಲಿರೋ ಯಾವುದೋ ಒಂದು ಗುಣ ಅದು ಅತಿಯಾದಾಗ ಅವನ ಪತನಕ್ಕೆ ದಾರಿ ಮಾಡುತ್ತೆ. ಈಡಿಪಸ್ನ ವಿಷಯದಲ್ಲಿ ಅವನ ಈ ಹ್ಯೂಬ್ರೆಸ್ ಅಂದ್ರೆ ಅತಿಯಾದ ಹೆಮ್ಮೆ ಅನ್ನೇ ಅವನ ಟ್ರಾಜಿಕ್ ಫ್ಲಾ ಅಂತ ಹೇಳ್ಬೋದು. ತನಗೆಲ್ಲ ಗೊತ್ತಿದೆ, ತಾನು ಯಾವೇ ಸಮಸ್ಯೆ ಬಗೆಹರಿಸಬಲ್ಲೆ ಅನ್ನೋ ಅವನ ಅತಿಯಾದ ನಂಬಿಕೆ ಇದೆಯಲ್ಲ, ಅದೇ ಅವನು ಬೇರೆಯವರ ಸಲಹೆಗಳನ್ನ, ಎಚ್ಚರಿಕೆಗಳನ್ನ ಕಡೆಗಣಿಸೋ ಹಾಗೆ ಮಾಡುತ್ತೆ. ಸರಿ, ಈ ವಿಷಯಗಳನ್ನೆಲ್ಲ ಜೀವಂತವಾಗಿ ತೋರಿಸೋ ಪಾತ್ರಗಳು ಯಾರು? ಅವರ ಬಗ್ಗೆ ಸ್ವಲ್ಪ ನೋಡೋಣ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್, ಈ ನಾಟಕದ ಮುಖ್ಯ ಪಾತ್ರಗಳು, ಅವರ ಪ್ರಾಮುಖ್ಯತೆ ಏನು? ಮೊದಲು ನಮ್ಮ ಹೀರೋ ಈಡಿಪಸ್, ಥೀಬ್ಸ್ನ ರಾಜ. ತುಂಬ ಬುದ್ಧಿವಂತ, ಸಮಸ್ಯೆ ಬಗೆಹರಿಸೋದ್ರಲ್ಲಿ ಎತ್ತಿದ ಕೈ. ಆದ್ರೆ ಸ್ವಲ್ಪ ಮುಂಗೋಪಿ, ಹಠ ಜಾಸ್ತಿ. ಸ್ವಿಂಗ್ಸ್ ಅನ್ನೋ ರಾಕ್ಷಸಿಯ ಒಗಟನ್ನ ಬಿಡಿಸಿ ನಗರವನ್ನ ಕಾಪಾಡಿದವನು. ಆದ್ರೆ ಸತ್ಯವನ್ನೇ ಬೆನ್ನತ್ತಿ ಹೋಗೋ ಅವನ ಹಠ ಕೊನೆಗೆ ಅವನ ದುರಂತಕ್ಕೆ ಕಾರಣವಾಗುತ್ತೆ. ಹೌದು, ಅವನ ಪಾತ್ರದಲ್ಲಿ ಮನುಷ್ಯನ ಶಕ್ತಿ ಹಾಗೆ ದೌರ್ಬಲ್ಯಗಳೂ ಇವೆ. ಅವನ ಶ್ರೇಷ್ಠತೆಯೇ ಅವನನ್ನ ಕೆಳಗ್ ಬೀಳಿಸುತ್ತೆ. ಅವನ ತಾಯಿ ಸತ್ಯ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಹೋದಾಗ ಅವಳು ಅದನ್ನ ನಿಲ್ಸೋಕೆ, ಮುಚ್ಚಾಕೋಕೆ ತುಂಬಾ ಪ್ರಯತ್ನ ಪಡ್ತಾಳೆ. ವಿಧಿಯನ್ನ ನಿರಾಕರಿಸೋಕೆ ಪ್ರಯತ್ನಿಸೋ ಪಾತ್ರ ಅವಳದು. ಜೋಕಾಷ್ಟ ಅವಳು ನಿರಾಕರಣೆಯ ಸಂಕೇತ ಅಂತ ಹೇಳ್ಬೋದು. ಸತ್ಯವನ್ನ ಎದುರಿಸೋ ಬದಲು ಅದರಿಂದ ಓಡಿ ಹೋಗೋಕೆ ನೋಡ್ತಾಳೆ. ಅದರ ಕೊನೆಗೆ ಆ ಸತ್ಯದ ಭಾರ ತಾಳ್ಲಾರ್ದೆ ಆತ್ಮಹತ್ಯೆ ಮಾಡ್ಕೋತಾಳೆ. ನಂತರ ಕ್ರಿಯೋನ್, ಇವನು ಜೊಕಾಸ್ಟಳ ತಮ್ಮ, ಅಂದ್ರೆ ಈಡಿಪಸ್ನ ಭಾವ. ಈಡಿಪಸ್ಗೆ ಹೋಲ್ಸಿದ್ರೆ ಇವನು ಹೆಚ್ಚು ಶಾಂತ, ತರ್ಕಬದ್ಧವಾಗಿ ಯೋಚನೆ ಮಾಡೋನು, ಜವಾಬ್ದಾರಿ ಇರೋ ವ್ಯಕ್ತಿ. ನಾಟಕದ ಕೊನೆಗೆ ಎಲ್ಲವೋ ಹಾಳಾದಾಗ ಪರಿಸ್ಥಿತಿಯನ್ನ ನಿಭಾಯಿಸೋ ಜವಾಬ್ದಾರಿ ಇವನ್ ಮೇಲ್ ಬೀಳುತ್ತೆ. ಕ್ರಿಯೋನ್ ವಿವೇಕ ಮತ್ತೆ ಒಂದು ಸ್ಥಿರತೆಯನ್ನ ಪ್ರತಿನಿಧಿಸ್ತಾನೆ ಅಂತ ಕಾಣುತ್ತೆ. ಈಡಿಪಸ್ನ ಅತಿಯಾದ ಭಾವನಾತ್ಮಕತೆಗೆ ಇವನು ಕಾಂಟ್ರಾಸ್ಟ್ ಆಗಿ ನಿಲ್ತಾನೆ. ಮತ್ತೆ ಟೈರೆಸಿಯಾಸ್, ಕುರುಡ ಪ್ರವಾದಿ. ಅವನಿಗೆ ಭೂತ, ಭವಿಷ್ಯ ಎಲ್ಲ ಗೊತ್ತಿದೆ, ಆದ್ರೆ ಸತ್ಯ ಹೇಳೋಕೆ ಹಿಂಜರಿತಾನೆ. ಯಾಕಂದ್ರೆ ಅದು ತುಂಬಾ ನೋವು ಕೊಡುತ್ತೆ ಅಂತ. ಅವನು ದೈವಿಕ ಜ್ಞಾನ ಒಳನೋಟದ ಸಂಕೇತ. ಹೌದು, ಟೈರೆಸಿಯಾಸ್ ಕಣ್ಣು ಕಾಣದಿದ್ರೂ ಸತ್ಯವನ್ನ ನೋಡಬಲ್ಲ. ಇದು ಮತ್ತೆ ಆ ದೃಷ್ಟಿ ಮತ್ತು ಅಂಧತ್ವದ ಥೀಮ್ ಇದೆಯಲ್ಲ, ಅದನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ನಾಟಕದಲ್ಲಿ ಕೋರಸ್ ಕೂಡ ತುಂಬಾ ಮುಖ್ಯ. ಇದು ಥೀವ್ಸ್ನ ಹಿರಿಯ ನಾಗರಿಕರ ಒಂದು ಗುಂಪು. ಅವರು ನಡೆಯೋ ಘಟನೆಗಳಿಗೆ ಪ್ರತಿಕ್ರಿಯಿಸ್ತಾರೆ, ನೈತಿಕವಾದ ಮಾತುಗಳನ್ನ ಹೇಳ್ತಾರೆ, ಮತ್ತೆ ಪ್ರೇಕ್ಷಕರಿಗೆ ಒಂದು ರೀತಿ ಗೈಡ್ ಮಾದರಿ ಕಾರ್ಯನಿರ್ವಹಿಸ್ತಾರೆ. ಹೌದು, ಕೋರಸ್ ಸಾಮಾನ್ಯ ಜನರ ಅಭಿಪ್ರಾಯವನ್ನ, ಅವರ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ. ನಾಟಕದ ನೈತಿಕತೆಯನ್ನ ಎತ್ತಿ ಹಿಡಿಯೋಕೆ ಸಹಾಯ ಮಾಡುತ್ತೆ. ಇನ್ನು ಇಬ್ರು ಸಣ್ಣ ಪಾತ್ರಗಳು, ಆದ್ರೆ ಕಥೆಗೆ ಮುಖ್ಯವಾದವರು: ದೂತ, ಕೋರೆಂತಿನಿಂದ ಬರೋನು, ಮತ್ತೆ ಕುರುಬ.
ಇವರಿಬ್ಬರು ಸತ್ಯ ಹೊರಬರೋದಕ್ಕೆ ಕಾರಣರಾಗ್ತಾರೆ. ದೂತ ಈಡಿಪಸ್ ದತ್ತುಪುತ್ರ ಅಂತ ಹೇಳ್ತಾನೆ, ಕುರುಬ ಅವನ ನಿಜವಾದ ಹುಟ್ಟಿನ ರಹಸ್ಯವನ್ನ ಖಚಿತಪಡಿಸ್ತಾನೆ. ಹೌದು, ನೋಡಿ, ಈ ಸಾಮಾನ್ಯ ಪಾತ್ರಗಳು ಅವ್ರು ಹೇಳೋ ಸಣ್ಣ ಸಣ್ಣ ಸತ್ಯಗಳಿಂದಲೇ ಒಬ್ಬ ರಾಜನ ಜೀವನದ ಅತಿ ದೊಡ್ಡ ಭಯಾನಕ ರಹಸ್ಯ ಬಯಲಾಗುತ್ತೆ. ಇದು ಕೂಡ ನಾಟಕದ ಒಂದು ವಿಪರ್ಯಾಸವೇ ಸರಿ. ಈ ಎಲ್ಲ ಪಾತ್ರಗಳು ಸೇರಿ ಕಥೆಯನ್ನ ಮುಂದೆ ತಗೊಂಡು ಹೋಗ್ತವೆ, ನಾಟಕದ ವಿಷಯಗಳನ್ನ ಆಳವಾಗಿಸ್ತವೆ. ಸರಿ, ಈಗ ಕಥೆಯ ಪ್ರಮುಖ ಘಟ್ಟಗಳು, ಆ ಟರ್ನಿಂಗ್ ಪಾಯಿಂಟ್ಸ್ ಅಂತೀವಲ್ಲ, ಅವು ನಾಟಕದ ಉದ್ವೇಗವನ್ನ ಹೇಗೆ ಹೆಚ್ಚಿಸ್ತವೆ ಅಂತ ನೋಡೋಣ. ಪ್ಲಾಟ್ ಬ್ರೇಕ್ ಡೌನ್. ನಾವು ಪ್ರತಿಯೊಂದು ದೃಶ್ಯವನ್ನ ವಿವರವಾಗಿ ಹೇಳೋದು ಬೇಡ, ಆದರೆ ಮುಖ್ಯವಾದ ತಿರುವುಗಳು, ಅವುಗಳ ಮಹತ್ವ ಏನು ಅಂತ ನೋಡೋಣ. ನಾಟಕ ಶುರುವಾಗೋದು ಪ್ರೋಲೋಗು, ಥೀಬ್ಸ್ನಲ್ಲಿ ಪ್ಲೇಗ್. ಡೆಲ್ಫಿಯಿಂದ ಬಂದ ದೈವವಾಣಿ ಹೇಳುತ್ತೆ, ಹಿಂದಿನ ರಾಜ ಲಯಸ್ನನ್ನ ಕೊಂದವರನ್ನ ಹಿಡಿದು ಶಿಕ್ಷಿಸಿದ್ರೆ ಪಿಡುಗು ನಿಲ್ಲುತ್ತೆ ಅಂತ. ಆಗ ರಾಜ ಈಡಿಪಸ್ ತಾನೇ ಆ ಹಂತಕನನ್ನ ಹುಡುಕಿ ಶಿಕ್ಷಿಸ್ತೀನಿ ಅಂತ ಜೋರಾಗಿ ಪ್ರತಿಜ್ಞೆ ಮಾಡ್ತಾನೆ. ಆದ್ರೆ ಪಾಪ ಅವನಿಗೆ ಗೊತ್ತಿರಲ್ಲ ಆ ಪ್ರತಿಜ್ಞೆ ತನಗೇ ತಾನು ಮಾಡ್ಕೋತಾ ಇರೋ ಶಾಪ ಅಂತ. ಇದನ್ನ ಡ್ರಮ್ಯಾಟಿಕ್ ಐರನಿ ಅಂತಾರಲ್ಲ, ಅದಕ್ಕಿದು ಅತ್ಯುತ್ತಮ ಉದಾಹರಣೆ. ಹೌದು, ಅಂದ್ರೆ ಪ್ರೇಕ್ಷಕರಿಗೆ ಸತ್ಯ ಗೊತ್ತಿರುತ್ತೆ, ಆದರೆ ಪಾತ್ರಕ್ಕೆ ಗೊತ್ತಿರಲ್ಲ. ಇದು ಆರಂಭದಲ್ಲೇ ಒಂದು ರೀತಿ ದುರಂತದ ಮುನ್ಸೂಚನೆಯನ್ನ ಕೊಡುತ್ತೆ. ಆಮೇಲೆ ಸತ್ಯ ತಿಳಿಯೋಕೆ ಈಡಿಪಸ್ ಕುರುಡ ಪ್ರವಾದಿ ಟೆರಿಸಿಯಾಸ್ನನ್ನ ಕರೆಸ್ತಾನೆ. ಟೆರಿಸಿಯಾಸ್ ಸತ್ಯ ಹೇಳೋಕ್ ಹಿಂಜರ್ದಾಗ ಈಡಿಪಸ್ಗೆ ಸಿಟ್ಟು ಬರುತ್ತೆ. ಕೊನೆಗೆ ಟೆರಿಸಿಯಾಸ್ ನೀನೇ ಆ ಕೊಲೆಗಾರ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ. ಈಡಿಪಸ್ ಇದನ್ನ ನಂಬಲ್ಲ, ಇದು ಕ್ರಿಯಾನ್ನ ಕುತಂತ್ರ ಅಂತ ಆರೋಪ ಮಾಡ್ತಾನೆ. ಇಲ್ಲಿ ಈಡಿಪಸ್ನ ಕೋಪ ಮತ್ತೆ ಸತ್ಯಕ್ಕೆ ಅವನು ಹೇಗೆ ಕುರುಡನಾಗಿದ್ದಾನೆ ಅನ್ನೋದು ಸ್ಪಷ್ಟವಾಗುತ್ತೆ. ಈ ಸಂಘರ್ಷ ಇದೆಯಲ್ಲ, ಇದು ದೃಷ್ಟಿ ಮತ್ತು ಅಂಧತ್ವದ ವಿಷಯವನ್ನ ಮುನ್ನೆಲೆಗೆ ತರುತ್ತೆ. ಪ್ರವಾದಿಯ ಮಾತನ್ನೇ ಅವನು ನಿರಾಕರಿಸೋದ್ರಿಂದ ಈಡಿಪಸ್ ತನ್ನ ಅಹಂಕಾರವನ್ನು ತೋರಿಸ್ತಾನೆ. ಅದು ಅವನ ಟ್ರಾಜಿಕ್ ಫ್ಲಾದ ಒಂದು ಭಾಗ. ಆಮೇಲೆ ಜೊಕಾಸ್ಟಾ ಬರ್ತಾಳೆ. ಅವಳು ಈಡಿಪಸ್ಗೆ ಸಮಾಧಾನ ಮಾಡೋಕೆ, ಅಯ್ಯೋ ಈ ದೈವವಾಣಿಗಳೆಲ್ಲ ಸುಳ್ಳು ಅಂತ ಹೇಳ್ತಾಳೆ. ತಮ್ಗೂ ಮಗನೇ ತಂದೆಯನ್ನ ಕೊಲ್ತಾನೆ ಅಂತ ಭವಿಷ್ಯವಾಣಿ ಇತ್ತು, ಆದ್ರೆ ಮಗುವನ್ನ ಸಾಯೋಕೆ ಬಿಟ್ವಿ, ಮತ್ತೆ ಲಯಸ್ನನ್ನ ದರೋಡೆಕೋರರು ಕೊಂದ್ರು ಅಂತ ಹೇಳ್ತಾಳೆ. ಆದ್ರೆ ಅವಳು ಲಯಸ್ನನ್ನ 3 ದಾರಿಗಳು ಸೇರೋ ಜಾಗದಲ್ಲಿ ಕೊಂದ್ರು ಅಂತ ಹೇಳಿದಾಗ ಈಡಿಪಸ್ಗೆ ಫ್ಲಾಶ್ ಬ್ಯಾಕ್ ಆಗತ್ತೆ. ತಾನೂ ಹಿಂದೆ ಅಂಥದ್ದ ಒಂದು ಜಾಗದಲ್ಲಿ ಒಬ್ಬ ಮುದುಕನನ್ನ ಕೊಂದಿದ್ದು ನೆನಪಾಗತ್ತೆ. ಆಗ ಅವನಲ್ಲಿ ಮೊದಲ ಸಲ ಸಣ್ಣದಾಗಿ ಸಂಶಯ ಶುರುವಾಗತ್ತೆ. ಹೌದು, ಜೊಕಾಸ್ಟಾಳ ಉದ್ದೇಶ ಸಮಾಧಾನ ಮಾಡೋದೇ ಆಗಿದ್ರೂ ಅವಳ ಮಾತುಗಳೇ ತಿಳಿಯದೇ ಸತ್ಯದ ಕಡೆಗೆ ಬೆರಳು ಮಾಡ್ತವೆ. ಇದು ವಿಧಿಯನ್ನ ತಪ್ಪಿಸೋಕಾಗಲ್ಲ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿಂದ ನಾಟಕದ ಟೆನ್ಷನ್ ತುಂಬಾ ಜಾಸ್ತಿ ಆಗುತ್ತೆ. ಕಥೆ ಕ್ಲೈಮ್ಯಾಕ್ಸ್ಗೆ ಬರೋದು ಯಾವಾಗ ಅಂದ್ರೆ, ಕೊರಿಂತ್ನಿಂದ ಒಬ್ಬ ದೂತ ಬಂದಾಗ. ಅವನು ಈಡಿಪಸ್ನ ಸಾಕು ತಂದೆ ರಾಜ ಪೋಲಿಬಸ್ ಸತ್ತ ಅಂತ ಸುದ್ದಿ ತರ್ತಾನೆ. ಒಂದು ಕ್ಷಣ ಈಡಿಪಸ್ಗೆ ರಿಲೀಫ್ ಆಗತ್ತೆ, ಭವಿಷ್ಯವಾಣಿ ಸುಳ್ಳಾಯ್ತು ಅಂತ. ಆದ್ರೆ ಅದೇ ದೂತ ಹೇಳ್ತಾನೆ, ಈಡಿಪಸ್ ಪೋಲಿಬಸ್ನ ಸ್ವಂತ ಮಗ ಅಲ್ಲ, ತಾನು ದತ್ತು ತಗೊಂಡು ಕೊಟ್ಟ ಮಗು ಅಂತ. ಅದೇ ಸಮಯಕ್ಕೆ ಲಯಸ್ನ ಮಗುವನ್ನ ಸಾಯೋಕೆ ಅಂತ ಕರ್ಕೊಂಡು ಹೋಗಿದ್ದ ಹಳೆ ಕುರುಬನನ್ನ ಕರ್ಕೊಂಡ್ ಬರ್ತಾರೆ. ಅವನು ಮೊದಲು ಹೇಳೋಕೆ ಹಿಂಜರಿತಾನೆ, ಆಮೇಲೆ ಒತ್ತಾಯ ಮಾಡಿದ್ಮೇಲೆ ಸತ್ಯ ಒಪ್ಕೋತಾನೆ. ತಾನು ಉಳಿಸಿದ ಮಗುವೆ ಈಡಿಪಸ್, ಅವನು ಲಯಸ್ ಮತ್ತು ಜೊಕಾಸ್ಟಾಳ ಮಗ ಅಂತ. ಇಲ್ಲಿಗೆ ಸತ್ಯ ಪೂರ್ತಿಯಾಗಿ ಹೊರಬಂದ್ಬಿಡುತ್ತೆ. ಈಡಿಪಸ್ ಯಾರು, ಅವನು ಏನ್ ಮಾಡಿದಾನ, ಎಲ್ಲವೂ ಕ್ಲಿಯರ್ ಆಗತ್ತೆ. ಅವನು ಸತ್ಯವನ್ನು ಹುಡುಕೊಂಡು ಹೋದ ಹಠವೇ ಅವನನ್ನ ಈ ಭಯಾನಕ ಸ್ಥಿತಿಗೆ ತನ್ನಿಲ್ಸತ್ತೆ. ಜೊಕಾಸ್ಟಾ ಈ ಸತ್ಯ ಗೊತ್ತಾದಾಗಲೇ ಅವಳದನ್ನು ತಡ್ಕೊಳಕ್ಕಾಗದೆ ಹೊರಟೋಗಿರ್ತಾಳೆ. ಕೊನೆಯ ದೃಶ್ಯ ಎಕ್ಸೋಡಸ್. ಜೊಕಾಸ್ಟಾ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಅವಳ ದೇಹವನ್ನ ನೋಡಿದ ಈಡಿಪಸ್ ತಡೆಯಲಾರದ ದುಃಖ, ಪಶ್ಚಾತ್ತಾಪದಿಂದ ಅವಳ ಬಟ್ಟೆಯ ಪಿನ್ನುಗಳಿಂದ ತನ್ನ ಕಣ್ಣುಗಳನ್ನ ತಾನೇ ಕುರುಡಾಗಿಸ್ಕೊಳ್ತಾನೆ. ತಾನು ಮಾಡಿದ ಪಾಪಕ್ಕೆ ತಾನೇ ಹೊಣೆ ಅಂತ ಒಪ್ಕೊಂಡು ತನ್ನನ್ನ ಗಡಿಪಾರು ಮಾಡಿ ಅಂತ ಬೇಡ್ಕೋತಾನೆ. ಕ್ರಿಯೋನ್ ರಾಜ್ಯದ ಜವಾಬ್ದಾರಿ ತಗೋತಾನೆ. ನಾಟಕ ಮುಗಿಯೋದು ಕೋರಸ್ನ ಒಂದು ನೀತಿವಾಕ್ಯದೊಂದಿಗೆ, ಯಾವ ಮನುಷ್ಯನು ತನ್ನ ಕೊನೆ ದಿನವನ್ನ ನೋಡೋವರೆಗೂ, ನೋವಿಂದ ಪಾರಾಗೋವರೆಗೂ ಅವನನ್ನ ಅದೃಷ್ಟವಂತ ಅಂತ ಕರಿಬೇಡಿ. ಈ ಅಂತ್ಯ ಇದೆಯಲ್ಲ, ಇದು ಪ್ರೇಕ್ಷಕರಲ್ಲಿ ಕರುಣೆ ಮತ್ತೆ ಭಯ ಎರಡನ್ನೂ ಹುಟ್ಟಿಸುತ್ತೆ. ಈಡಿಪಸ್ನ ನೋವು ನೋಡಿ ಕರುಣೆ ಬರುತ್ತೆ. ಇಂಥ ದುರಂತ ಯಾರಿಗೂ ಬರಬಾರದು, ಯಾರಿಗಾದ್ರೂ ಬರಬಹುದು ಅನ್ನೋ ಭಯಾನೂ ಹುಟ್ಟುತ್ತೆ. ಇದನ್ನೇ ಅರಿಸ್ಟಾಟಲ್ ಕೆಥಾರ್ಸಿಸ್ ಅಂದಿದ್ದು. ಅಂದ್ರೆ
ಭಾವನೆಗಳ ಒಂದು ಶುದ್ಧೀಕರಣ. ಅವನು ಕಣ್ಣು ಕಳ್ಕೊಂಡ್ರೂ ಒಂದು ರೀತಿಯಲ್ಲಿ ಸತ್ಯವನ್ನ ಕಂಡುಕೊಂಡ ನಂತರ ತನ್ನ ತಪ್ಪುಗಳಿಗೆ ಜವಾಬ್ದಾರಿಗೊಳ್ತಾನೆ. ಸರಿ, ಅಂತಿಮವಾಗಿ ಕನ್ಕ್ಲೂಷನ್. ಅರಿಸ್ಟಾಟಲ್ನಂಥ ಮಹಾನ್ ಚಿಂತಕರು ಈಡಿಪಸ್ ರೆಕ್ಸ್ ಅನ್ನು ಒಂದು ಪರಿಪೂರ್ಣ ದುರಂತ ನಾಟಕದ ಉದಾಹರಣೆ ಅಂತ ಯಾಕೆ ಹೇಳಿದ್ರು ಅನ್ನೋದು ಈಗ ಸ್ಪಷ್ಟವಾಗುತ್ತೆ ಅಲ್ವಾ? ಇದರ ಕಥೆಯ ರಚನೆ, ಪಾತ್ರಗಳ ಆಳ, ವಿಷಯಗಳ ಗಹನತೆ ಮತ್ತೆ ಅದು ನಮ್ಮ ಮೇಲೆ ಬೀರೋ ಭಾವನಾತ್ಮಕ ಪ್ರಭಾವ ಇವೆಲ್ಲ ಸೇರಿ ಇದನ್ನ ಒಂದು ಶ್ರೇಷ್ಠ ಕೃತಿ ಮಾಡಿವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಡಿಪಸ್ನ ಕಥೆ ಅಂದ್ರೆ ವಿಧಿ ಮತ್ತು ಸ್ವಂತ ಇಚ್ಛೆಯ ನಡುವಿನ ಒಂದು ನಿರಂತರ ಹೋರಾಟ. ಸತ್ಯವನ್ನ ತಿಳಿಬೇಕು ಅನ್ನೋ ಮನುಷ್ಯನ ಅದಮ್ಯ ಬಯಕೆ ಮತ್ತೆ ಅದರ ಅನಿರೀಕ್ಷಿಕ, ಕೆಲವೊಮ್ಮೆ ವಿನಾಶಕಾರಿ ಪರಿಣಾಮಗಳು. ಹಾಗೆ ಮನುಷ್ಯನ ಅಹಂಕಾರ, ಅವನ ಮಿತಿಗಳು, ಇದರ ಬಗ್ಗೆ ಒಂದು ಶೋಧನೆ. ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ.